ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರಲಿ, ಅದು ವಸ್ತುವೇ ಆಗಿರಲಿ, ವ್ಯಕ್ತಿಯೇ ಆಗಿರಲಿ. ಹೀಗಂತ ಈ ಹಿಂದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಒಂದು ತಮ್ಮ ಖಾತೆಯಲ್ಲಿ ಪೋಸ್ಟನ್ನು ಹಾಕಿದರು. ಈ ಪೋಸ್ಟ್ ಹಾಕಿದ ಮೇಲೆ ಸಾಕಷ್ಟು ಚರ್ಚೆಗಳಾದವು. ಯಾರಿಗಾಗಿ ಈ ಪೋಸ್ಟನ್ನ ಹಾಕಿದ್ರು ಅನ್ನೋ ಒಂದಷ್ಟು ಮಾತುಗಳು ಕೂಡ ಕಾಮೆಂಟ್ಸ್ ಮೂಲಕ ಕೇಳಿಬರ್ತಾಯಿದ್ವು. ಎಲ್ಲೋ ಒಂದು ಕಡೆಗೆ ಅವ್ರು ಹಾಕಿದ್ದು ಧನ್ವೀರ್ಗೆ ಅನ್ನೋ ಮಾತುಗಳು ಕೂಡ ಕೇಳಿಬಂದವು. ನಟ ಧನ್ವೀರ್ ಅಲ್ಲಿವರೆಗೂ ತುಂಬ ಚೆನ್ನಾಗಿದ್ದ, ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರ ಜೊತೆ ಕಾಣಿಸ್ಕೊಳ್ತಾ ಇಲ್ಲ, ಯಾಕೆ, ಏನು, ಎತ್ತ ಅಂತ ಒಂದಷ್ಟು ಪ್ರಶ್ನೆಗಳು ಕೂಡ ಹರಿದಾಡ್ತದೆ. ಆದರೆ ಇದಕ್ಕೆ ಉತ್ತರ ಏನು ಎಂತ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲೋ ಒಂದು ಕಡೆಗೆ ಆ ಪೋಸ್ಟನ್ನು ಮಾಡಿದ ನಂತರ ಧನ್ವೀರ್ ಅವರಿಗೆ ಕುರಿತಾಗಿಯೇ ಈ ಪೋಸ್ಟನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಧನ್ವೀರ್ ಅವರು ವಿಜಯಲಕ್ಷ್ಮಿ ಅವರ ಜೊತೆಗೆ ನಿಂತ್ಕೊಂಡು ದರ್ಶನ್ ಅವರ ಪರವಾಗಿ ನಿಂತ್ಕೊಂಡು ಓಡಾಡ್ತಂಥ ಘಟನೆಗಳು ಇನ್ನು ಬರೀ ಮಾತಿಗಷ್ಟೇ ಸೀಮಿತ ಆಗ್ತವೆ ಅಂತ ಹೇಳ್ತಾಯಿದ್ರು. ಆದರೆ ಧನ್ವೀರ್ ಅವರು ಈ ಎಲ್ಲ ಅಂತೆಕಂತೆಗಳಿಗೆ ಒಂದಷ್ಟು ಪ್ರಶ್ನೆಗಳಿಗೆ ಈಗ ಉತ್ತರ ಕೊಟ್ಟಿದ್ದಾರೆ. ಹೇಗೆ? ಬಾಯಿ ಮೂಲಕ ಉತ್ತರ ಕೊಟ್ಟಿಲ್ಲ ಅವರು, ಆದರೆ ದರ್ಶನ್ ಅವರನ್ನು ಭೇಟಿ ಆಗುವ ಮೂಲಕ ಎಲ್ಲ ಅಂತೆಕಂತೆಗಳು, ಎಲ್ಲ ಪ್ರಶ್ನೆಗಳು, ಎಲ್ಲ ಮಾತುಗಳಿಗೆ ಉತ್ತರ ಆಗಿದ್ದಾರೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಯಾವಾಗ ಆ ಪೋಸ್ಟನ್ನು ಹಾಕ್ತಾರೆ ಆವಾಗ ಎಲ್ಲರೂ ಕೂಡ ಬೊಟ್ಟು ಮಾಡಿ ತೋರಿಸಿದ್ದು ಇದೇ ಧನ್ವೀರ್ ಅವ್ರ ಬಗ್ಗೆ. ಯಾಕಂದರೆ ನಟ ಧನ್ವೀರ್ ಆರಂಭದಿಂದ ದರ್ಶನ್ ಅವ್ರನ್ನ ಅಣ್ಣ ಅಂದ್ಕೊಂಡು ಬಂದಂಥವ್ರು, ಅವರ ಜೊತೆ ಇದ್ದಂಥವ್ರು, ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ದರ್ಶನ್ ಹೋಗ್ತಾಯಿದ್ರು, ದರ್ಶನ್ ಅವರ ಎಲ್ಲ ಸಿನಿಮಾಗಳ ಜೊತೆಗೆ ನಿಂತ್ಕೊಂಡು ಓಡಾಡ್ತಾಯಿದ್ರು. ಅದೆಲ್ಲದರ ಹೊರತಾಗಿಯೂ ಕೂಡ ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಕುಟುಂಬದ ಜೊತೆ ನಿಂತಿದ್ದು ನಟ ಧನ್ವೀರ್ ಒಬ್ಬರೇ. ಹಾಗಾಗಿ ಧನ್ವೀರ್ ಅವರ ಕುಟುಂಬದಲ್ಲಿ ಒಬ್ಬ ಆಪ್ತರು ಅಂತ ಕೂಡ ಹೇಳತೊಡಗಿದ್ರು ಎಲ್ಲರೂ ಕೂಡ. ಅವರಷ್ಟೇ ಅಲ್ಲ, ವಿಜಯಲಕ್ಷ್ಮಿ ಅವರು ಕೂಡ ಧನ್ವೀರ್ ಅವ್ರ ಬಗ್ಗೆ ಬಹಳ ಪ್ರೀತಿಯಿಂದನೇ ಮಾತಾಡಿದರು. ದರ್ಶನ್ ಅವರ ಸಹೋದರ ಈತ, ನಮ್ಮ ಕುಟುಂಬದ ಸದಸ್ಯ ಅಂತ. ಯಾವಾಗ ಆ ಪೋಸ್ಟ್ ಬಂತು ಆವಾಗ ಧನ್ವೀರ್ ಅವ್ರಿಗೆ ಏನೋ ಮುನಿಸಿ ಬಂದಿರಬೇಕು, ಯಾವುದೋ ಕಾರಣಕ್ಕೆ ಅವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿರಬೇಕು, ಅಂತೆ ಕಂತೆ ಎಲ್ಲ ಬಂದಿದ್ವು. ಆದರೆ ಧನ್ವೀರ್ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅದು ಬಹಳ ದಿನಗಳ ನಂತರ. ಎಲ್ಲೋ ಒಂದು ಕಡೆಗೆ ಈ ಭೇಟಿ ತುಂಬ ಮಹತ್ವ ಪಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಧನ್ವೀರ್ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡಿ ಹೊರ ಬಂದ ನಂತರ ಅಲ್ಲಿ ಮಾಧ್ಯಮದವ್ರು ಒಬ್ಬರು ಪ್ರಶ್ನೆ ಮಾಡ್ತಾರೆ, ದರ್ಶನ್ ಹೇಗಿದ್ದಾರೆ ಸರ್ ಅಂತೇಳಿ. ಆ ಪ್ರಶ್ನೆ ಕೇಳಿದ ತಕ್ಷಣ ಧನ್ವೀರ್ ರಿಯಾಕ್ಷನ್ನೇ ಬೇರೆ ಆಗುತ್ತೆ. ಅಂದರೆ ಒಂದು ರೀತಿಯ ಏನೋ ಗಾಢವಾಗಿ ಯೋಚನೆ ಮಾಡುತ್ತಲೇ ಅವರು ಅಚ್ಚರಿಯಾದ ರಿಯಾಕ್ಷನ್ ಕೊಡ್ತಾರೆ. ಆಮೇಲೆ ಸಣ್ಣ ಒಂದು ನಗು ತೋರ್ತಲೇ ಹೇಳ್ತಾರೆ ಪರವಾಗಿಲ್ಲ ಅಂತ. ಅಲ್ಲಿಗೆ ದರ್ಶನ್ ಅವರ ಜೊತೆಗೆ ಏನೆಲ್ಲ ಮಾತುಕತೆ ಆಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವರಿಬ್ಬರ ನಡುವೆ ಮಾತುಕತೆ ನಡೆದಿರೋದು ಅವರಿಬ್ಬರಿಗೆ ಅಷ್ಟೇ ಗೊತ್ತು. ಆದರೆ ದರ್ಶನ್ ಅವರ ಈ ಭೇಟಿ ಇದೆಯಲ್ಲ, ಇದು ತುಂಬ ಮಹತ್ವನೇ ಪಡೆದಿದೆ ಅಂತ ನಾನು ಆಗಲೇ ಹೇಳಿದೆ. ಯಾಕಂದರೆ ಇತ್ತೀಚೆಗೆ ದರ್ಶನ್ ಅವರು ಕೂಡ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು. 2 ಸಲ ಅದು ರಿಜೆಕ್ಟ್ ಕೂಡ ಆಗಿತ್ತು. ಇನ್ನು 1 ವರ್ಷದ ಕಾಲ ಯಾವುದೇ ರೀತಿಯಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಹಾಗಿಲ್ಲ ಅನ್ನೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅದೇನೋ ಗೊತ್ತಿಲ್ಲ. ಒಂದಷ್ಟು ಲಾಯರ್ ಕೂಡ ಬದಲಾದರು, ಹೊಸ ಲಾಯರ್ ಕೂಡ ಬಂದರು. ಈಗ ವಾದ ಮಂಡಿಸಲಿಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಈ ನಡುವೆ ಧನ್ವೀರ್ ಅವರು ಭೇಟಿ ನೀಡಿದ ಮಹತ್ವ ಇದೆಯಲ್ಲ, ಅದು ಭಾಳ ವಿಶೇಷ. ಅಲ್ಲಿಗೆ ಈಗ ದರ್ಶನ್ ಅವರ ಫ್ಯಾನ್ಸ್ ಕೂಡ ಧನ್ವೀರ್ ಅವರ ಕಡೆ ಮುಖ ಮಾಡ್ತಾ ಇದ್ದಾರೆ. ಧನ್ವೀರ್ ಅವರು ಏನು ಹೇಳಿಕೆ ಕೊಡ್ತಾರೆ, ಧನ್ವೀರ್ ಅವರು ಏನು ಮಾಡ್ತಾರೆ, ವಾಟ್ ನೆಕ್ಸ್ಟ್ ಅನ್ನೋ ಥರದ್ದು ಇದ್ದಾರೆ. ವಿಜಯಲಕ್ಷ್ಮಿ ಅವರು ಜೊತೆಗೆ ಅವ್ರು ಯಾವಾಗಲೂ ಬರ್ತಾಯಿದ್ರು, ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾಯಿದ್ರು. ವಿಜಯಲಕ್ಷ್ಮಿ ಅವರು ನನ್ನ ಅಕ್ಕ ಇದ್ದಂಗೆ, ಅವರ ಜೊತೆ ನಾನು ಯಾವಾಗಲೂ ನಿಲ್ತೀನಿ ಅಂತ ಧನ್ವೀರ್ ಹೇಳಿದ್ದು ಉಂಟು. ಆದರೆ ಎಲ್ಲ ಒಂದು ಕಡೆಗೆ ಮಧ್ಯ ಗ್ಯಾಪ್ ಆಯಿತು. ಗ್ಯಾಪ್ ಆದಾಗ ಎಲ್ಲೂ ಕಾಣಿಸ್ಕೊಳ್ತಿರಲಿಲ್ಲ. ವಿಜಯಲಕ್ಷ್ಮಿ ಅವರು ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು, ದರ್ಶನ್ ನೋಡೋಕೆ ಹೋದರೂ ಕೂಡ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಯಾವುದೇ ಒಂದು ಸಿನಿಮಾದ ಸಮಾರಂಭ ಹೋದರೂ ಕೂಡ ಅಲ್ಲಿ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಆದರೆ ಇತ್ತೀಚೆಗೆ ದಿನಗಳಲ್ಲಿ ಧನ್ವೀರ್ ಕಾಣ್ತಾ ಇರಲಿಲ್ಲ. ಹಾಗಾಗಿ ಒಂದಷ್ಟು ಊಹಾಪೋಹಗಳಿದ್ವು. ಎಲ್ಲೋ ಒಂದು ಕಡೆಗೆ ಅವರಿಬ್ಬರ ನಡುವೆ ಮನಸ್ತಾಪ ಬಂದಿದೆ, ದರ್ಶನ್ ಅವರ ನಡುವೆ ಏನಾದರೂ ಮುನಿಸು ಉಂಟಾಗಿದೆಯಾ, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದ್ವು. ಆದರೆ ಆ ಸಹಜವಾದಂಥ ಪ್ರಶ್ನೆಗಳು ಬೇರೆ ರೀತಿಯ ಅರ್ಥವನ್ನು ಕಲ್ಪಿಸಿದ್ದು ಉಂಟು. ಏನು ಇವರಿಬ್ಬರ ನಡುವೆ ನಡೆದಿರ್ಬೋದು, ಅಥವಾ ಧನ್ವೀರ್ ಅವರಿಗೆ ಏನಾದರೂ ಬೇಜಾರಾಗಿದೆಯಾ, ಅಥವಾ ವಿಜಯಲಕ್ಷ್ಮಿ ಅವರು ಏನಾದರೂ ಈ ಥರದ ಒಂದಷ್ಟು ಮಾತುಗಳು ಕೇಳಿ ಬಂದಿದ್ದು ನಿಜ. ಆದರೆ
ಅವೆಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಟು ಯಾವುದಕ್ಕೂ ಕೂಡ ಧನ್ವೀರ್ ಅವರು ರಿಯಾಕ್ಟ್ ಮಾಡಲಿಲ್ಲ, ವಿಜಯಲಕ್ಷ್ಮಿ ಅವರು ಕೂಡ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ. ಆದರೆ ಅದೊಂದು ಪೋಸ್ಟ್ ಮಾತ್ರ ಸಾಕಷ್ಟು ಚಂಚಲವನ್ನು ಸೃಷ್ಟಿ ಮಾಡಿದಂತೂ ನಿಜ. ಸದ್ಯಕ್ಕೆ ದರ್ಶನ್ ಭೇಟಿ ಮಾಡಿರ್ತಕ್ಕಂಥ ಧನ್ವೀರ್ ಯಾವ ಕಾರಣಕ್ಕೆ ಹೋಗಿದ್ದರು ಅನ್ನೋದು ಇನ್ನೂ ಗೌಪ್ಯ. ಈಗ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಸೊ ಜೈಲಲ್ಲಿ ಅವರಾದ ಒಂದಷ್ಟು ಪುಸ್ತಕಗಳನ್ನು ಓದ್ತಾ ಇದ್ದಾರೆ, ಒಂದಷ್ಟು ಜೈಲಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ. ಅದೇನೇ ಇದ್ದರೂ ಕೂಡ ಫ್ಯಾನ್ಸ್ ಬಗ್ಗೆ ಸದಾ ವಿಚಾರ ಕೇಳುವಂತಹ ದರ್ಶನ್ ತನ್ನ ಫ್ಯಾನ್ಸಿಗೆ ಆವಾಗವಾಗ ಒಂದಷ್ಟು ಸಂದೇಶಗಳನ್ನು ಕೊಡ್ತಾಯಿದ್ರು. ಜೈಲಲ್ಲಿ ಇದ್ದಾಗಲೂ ಕೂಡ ವಿಜಯಲಕ್ಷ್ಮಿ ಅವರು ಭೇಟಿಯಾದ ನಂತರ ಅವರ ಮೂಲಕ ಒಂದು ಸಂದೇಶವನ್ನು ಕಳಿಸ್ಕೊಡ್ತಾಯಿದ್ರು. ಸೊ ದರ್ಶನ್ ಭೇಟಿ ಮಾಡಿರ್ತಕ್ಕಂಥ ಧನ್ವೀರ್ ಅವ್ರಿಗೂ ಕೂಡ ಒಂದಷ್ಟು ಮಾತುಗಳನ್ನ ಆಡಿರ್ತಾರೆ. ಆದರೆ ಧನ್ವೀರ್ ಸದ್ಯಕ್ಕೆ ಮಾಧ್ಯಮ ಮುಂದೆ ಯಾವ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಈ ಭೇಟಿ ಇದೆಯಲ್ಲ, ಈ ಭೇಟಿ ತುಂಬ ರಹಸ್ಯವಾಗಿದೆ, ಗೌಪ್ಯವಾಗಿದೆ, ಒಂದಷ್ಟು ಮಹತ್ವ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿ ಕೊಡ್ತಾರಾ ಅಥವಾ ಈ ಭೇಟಿಯ ಬಗ್ಗೆ ವಿಜಯಲಕ್ಷ್ಮಿ ಅವರು ತಮ್ಮ ಖಾತೆಯಲ್ಲಿ ಏನಾದರೂ ಹಂಚಿಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.